ಸ್ನೇಹಿತರೆ, ಮೊನ್ನೆ ಆಫ್ಘಾನಿಸ್ತಾನ ವರ್ಸಸ್ ಇಂಗ್ಲೆಂಡ್ ಮ್ಯಾಚ್ಗೆ ಡ್ರೀಮ್ 11 ಟೀಮ್ ಅನಾಲಿಸಿಸ್ ಮಾಡಿ ಕೊಟ್ಟಿದ್ದೆ ಸ್ನೇಹಿತರೆ. ಅದರಲ್ಲಿ ಎಷ್ಟು ಜನ ಈ ಟೀಮ್ನ ಪಿಕ್ ಮಾಡಿದ್ರಿ ಅಂತ ನನಗೆ ದೇವರಾಣೆ ಗೊತ್ತಿಲ್ಲ. ಬಟ್ ಇಲ್ಲಿ ಶೋ ಆಗ್ತಿರುವಂಥ ಟೀಮ್ ಏನಿದೆ ಇದರಿಂದ ನನಗೆ 20,000 ಪ್ರಾಫಿಟ್ ಆಗಿದೆ ಸ್ನೇಹಿತರೆ. ಆ್ಯಂಡ್ ಗ್ರ್ಯಾಂಡ್ ಲೀಗಲ್ಲಿ ನಾನು ಹಾಕಿರೋ ಅಮೌಂಟ್ ರಿಟರ್ನ್ ಬಂದಿದೆ. ಬಟ್ ನಾನು ಇದೇ ಟೀಮ್ನ ನಾನು 3 ಲೀಗ್ಗೆ ಜಾಯ್ನ್ ಆಗಿದ್ದರೆ 3 ಕಂಟೆಸ್ಟ್ಗೆ ಜಾಯ್ನ್ ಆಗಿದ್ದೆ. ನನಗೆ 3ರಲ್ಲೂ ಕೂಡ ಪ್ರಾಫಿಟ್ ಆಗಿದೆ. ಗ್ರ್ಯಾಂಡ್ ಲೀಗ್ 49 ರುಪೀಸ್ದು ಬಿಟ್ಟು ಇನ್ನು ಮಿಕ್ಕಿದ್ದೆಲ್ಲ ಪ್ರಾಫಿಟ್ ಆಗಿದೆ ಸ್ನೇಹಿತರೆ. ನಾನು ಈ ಟೀಮ್ನ ಕೊಟ್ಟಿದ್ದೆ ಆ್ಯಂಡ್ ನಾನು ಪ್ರಿಡಿಕ್ಷನ್ ಕೊಡುವಾಗ ಕೂಡ ಹೇಳಿದ್ದೆ, ಆರ್ಚರ್ ಅವರು ಇಂಗ್ಲೆಂಡ್ ಪರ ಹೈಯೆಸ್ಟ್ ವಿಕೆಟ್ ಟೇಕರ್ ಆಗ್ತಾರೆ ಅಂತ. ಅವರು ಕೂಡ ವಿಕೆಟ್ನ ತೊಗೊಂಡಿದ್ದಾರೆ. ಒಮರ್ ಝಾಯಿ ಅವರು ಬ್ಯಾಟಿಂಗಿಂದ ಸ್ಕೋರ್ ಬರುತ್ತೆ ಆ್ಯಂಡ್ ಹೈಯೆಸ್ಟ್ ವಿಕೆಟ್ ಟೇಕರ್ ಆಗ್ತಾರೆ ಇಂಗ್ಲೆಂಡ್ ಪರ ಅಂತ ಹೇಳಿದೆ, ಅದು ಕೂಡ ಆಗಿದೆ. ನಬಿ ಅವರು ಕೂಡ ವಿಕೆಟ್ ತೊಗೊತಾರೆ ಅಂತ ಹೇಳಿದೆ, ನಬಿ ಅವರು ಕೂಡ ವಿಕೆಟ್ ತೊಗೊಂಡಿದ್ದಾರೆ. ಆ್ಯಂಡ್ ಜರ್ಡನ್ ಅಥವಾ ಹತಲಲ್ಲಿ ಇಬ್ಬರಲ್ಲಿ ಯಾರೋ ಒಬ್ಬರು ಸೆಂಚುರಿ ಹೊಡಿತಾರೆ ಅಂತ ಹೇಳಿದೆ. ಅದರಲ್ಲಿ ಜರ್ಡನ್ ಅವರು ಸೆಂಚುರಿನ ಹೊಡಿದ್ದಾರೆ, ಡಕೆಟ್ ಅವರು ಹೊಡೆದಿದ್ದಾರೆ. ಬಟ್ ನಾನು ಮಾಡಿದ ಮಿಸ್ಟೇಕ್ ಏನಂದರೆ, ಇಲ್ಲಿ ಒಮರ್ ಝಾಯಿ ಅವ್ರನ್ನ ವೈಸ್ ಕ್ಯಾಪ್ಟನ್ ಹಾಕಬೇಕಿತ್ತು, ಅಥವಾ ಬೇರೆ ಯಾರನ್ನಾರು ವೈಸ್ ಕ್ಯಾಪ್ಟನ್ ಆಗಿದ್ದರೆ ನನಗೆ ಗ್ರ್ಯಾಂಡ್ ಲೀಗ್ನಲ್ಲಿ ಹಿಟ್ ಆಗೋ ಚಾನ್ಸಸ್ ಇತ್ತು ಸ್ನೇಹಿತರೆ. ಬಟ್ ನಾನು ಪಿಲ್ ಸ್ಟಾರ್ಟ್ ಅವ್ರನ್ನ ಮಾಡಿದೆ. ಬಟ್ ನನ್ನ ಎಕ್ಸ್ಪೆಕ್ಟೇಷನ್ಗೆ ಅವರು ಯಾವುದೇ ಪರ್ಫಾರ್ಮೆನ್ಸ್ ಕೊಡಲಿಲ್ಲ. ಬಟ್ ನೋ ಪ್ರಾಬ್ಲಮ್, ನನಗೆ 20,000 ಪ್ರಾಫಿಟ್ ಆಗಿದೆ. ಆ್ಯಂಡ್ ನನಗೆ ಟೋಟಲ್ ಓವರಾಲ್ ಮೊನ್ನೆ ಮ್ಯಾಚ್ಗೆ ಏನೇನಂದ್ರು 27,000 ಪ್ರಾಫಿಟ್ ಆಗಿದೆ ಸ್ನೇಹಿತರೆ. ಸೊ ಯಾರೆಲ್ಲ ಈ ಟೀಮ್ನ ಪಿಕ್ ಮಾಡಿದ್ರಿ ಗೊತ್ತಿಲ್ಲ. ಬಟ್ ನೀವೆಲ್ಲ ನಮ್ಮ ಕನ್ನಡದವ್ರಿಗೆ ಎಲ್ಲಿ ಸಪೋರ್ಟ್ ಮಾಡ್ತೀರಾ ಸ್ನೇಹಿತರೆ? ನೀವು ಇದೇ ಟೀಮ್ನ ನೀವು ಹಿಂದಿಯವ್ರು ಯಾರಾದರೂ ಕೊಟ್ಟಿದ್ರೆ ಅವ್ರು ಏನು ಹೇಳೋದು ಅರ್ಥ ಆಗಲಿಲ್ಲ, ಅವ್ರು ಏನು ಶೋ ಮಾಡ್ತಾರೆ ಅದನ್ನು ತೊಗೊಂಡೋಗಿ ಹಂಗೆ ಕಾಪಿ ಪೇಸ್ಟ್ ಮಾಡ್ತಾಯಿದ್ರಿ. ಬಟ್ ಕನ್ನಡದವ್ರಿಗೆ ಎಷ್ಟೇ ಕಷ್ಟಪಟ್ಟು ವೀಡಿಯೋ ಮಾಡಿದ್ರು ಏನೇ ಸಪೋರ್ಟ್ ಮಾಡಲ್ಲ ನೀವು. ನಮ್ಮ ಕನ್ನಡದವ್ರ ಬುದ್ಧಿನೇ ಇಷ್ಟು ಸ್ನೇಹಿತರೆ. ಬೇರೆ ಭಾಷೆಗಳನ್ನ ಬೆಳೆಸ್ತೀರಾ, ಕನ್ನಡದವ್ರಿಗೆ ಯಾವುದೇ ಸಪೋರ್ಟ್ ಇಲ್ಲ. ಬಿಕಾಸ್ ನನಗೆ ಸಪೋರ್ಟ್ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ನಾನು ಕೊಡೋ ಟೀಮ್ಗಳಿಗೆ ಕೆಲವು ಟೀಮ್ಗಳನ್ನ ಪಿಕ್ ಮಾಡ್ಕೊಳ್ಳಿ, ದೇವರನ್ನೇ ನಿಮಗೆ ಪ್ರಾಫಿಟ್ ಆಗುತ್ತೆ ಸ್ನೇಹಿತರೆ. ಇಲ್ಲಿ ನಾನು ಇಲ್ಲಿ ನೋಡಿ ನನ್ನ ನೇಮ್ ಕೂಡ ಶೋ ಆಗ್ತಾಯಿದೆ. ಸೊ ಇದು ನಾನೇನಾದರೂ ಎಡಿಟ್ ಮಾಡ್ತಾಯಿದ್ದೀನಿ ಅಥವಾ ಬೇರೆಯವ್ರದ್ದು ಕಾಪಿ ಮಾಡಿ ಹಾಕ್ತಿದ್ದೀನಿ ಅಂತ ನೀವು ಅಂದ್ಕೊಂಡ್ರೆ ಅದು ನಿಮ್ಮ ಮೂರ್ಖತನ ಸ್ನೇಹಿತರೆ. ನಾನು ಮುಂದಿನ ದಿನಗಳಲ್ಲಿ ನನ್ನ ಪ್ರಾಫಿಟನ್ನು ನಾನು ಡೆಫಿನೆಟ್ಲಿ ಶೋ ಮಾಡ್ತೀನಿ. ಬಟ್ ಅಲ್ಲಿ ತನಕ ಸ್ವಲ್ಪ ಟೈಮ್ ಬೇಕು. ಬಿಕಾಸ್ 1K ಸಬ್ಸ್ಕ್ರೈಬರ್ಸ್ ಆಗೋ ತನಕ ನನ್ನ ಪ್ರಾಫಿಟನ್ನು ನಾನು ಶೋ ಮಾಡಲ್ಲ ಸ್ನೇಹಿತರೆ. ಇವತ್ತಿನ ಈ ವಿಡಿಯೋದಲ್ಲಿ ಆಫ್ಘಾನಿಸ್ತಾನ ವರ್ಸಸ್ ಆಸ್ಟ್ರೇಲಿಯಾ ಮ್ಯಾಚ್ಗೆ ಡ್ರೀಮ್ 11 ಟೀಮ್ ಪ್ರಿಡಿಕ್ಷನ್ ಕೊಡ್ತೀನಿ, ಹಾಗೂ ಮ್ಯಾಚ್ ವಿನ್ನರ್ ಯಾರಾಗ್ತಾರೆ ಅಂತ ಕೂಡ ನಾನು ಪ್ರಿಡಿಕ್ಷನ್ನ ಕೊಡ್ತೀನಿ. ನಾನು ಮಿಡ್ಲಲ್ಲಿ ಎಲ್ಲಿ ಬೇಕಾದರೂ ನಾನು ಮ್ಯಾಚ್ ಪ್ರಿಡಿಕ್ಷನ್ನ ಕೊಡ್ಬೋದು, ಹಾಗೆ ಟಾಸ್ ಪ್ರಿಡಿಕ್ಷನ್ನ ಕೊಡ್ಬೋದು. ದಯವಿಟ್ಟು ಸ್ಕಿಪ್ ಮಾಡದೆ ನೋಡಿ. ಯಾರಿಗಾದರೂ ಟಾಸ್ ಪ್ರಿಡಿಕ್ಷನ್ ಹಾಗೂ ಮ್ಯಾಚ್ ಪ್ರಿಡಿಕ್ಷನ್ ಬೇಕು ಅಂತ ಇದ್ದರೆ ಸೊ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಸ್ನೇಹಿತರೆ. ಹಾಗೂ ನಾನು ಕೊಡುವಂಥ ಟೀಮ್ ಡೆಫಿನೆಟ್ಲಿ ನಿಮಗೆ ಯೂಸ್ಫುಲ್ ಆಗುತ್ತೆ. ಸೊ ಕೊನೆ ತನಕ ನೋಡಿ, ನಾನು ಕೊಡುವಂಥ ಟಿಪ್ಸ್ನ ಫಾಲೋ ಮಾಡಿ. ಆಗ ನಾನು ಪ್ಲೇಯರ್ಸ್ ಪ್ರಿಡಿಕ್ಷನ್ನ ಕೊಡ್ತೀನಿ. ಸೊ ಅದನ್ನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಆಗ ಅದನ್ನು ಫಾಲೋ ಮಾಡಿ ಸ್ನೇಹಿತರೆ. ಡ್ರೀಮ್ 11 ಪ್ಲೇಯರ್ಸ್ ಅನಾಲಿಸಿಸ್ ಬಗ್ಗೆ ತಿಳಿಸ್ಕೊಡೋದಾದರೆ ಸ್ನೇಹಿತರೆ, ಇಲ್ಲಿ ನೋಡ್ಬೋದು ನೀವು ಆಫ್ಘಾನಿಸ್ತಾನ ಪ್ಲೇಯರ್ಸಲ್ಲಿ ನೋಡೋದಾದರೆ ಗುರ್ಬಾಜ್ ಅವರು ಇವತ್ತು ಒಳ್ಳೆ ಸ್ಟಾರ್ಟಿಂಗ್ನ ಕೊಡ್ತಾರೆ ಸ್ನೇಹಿತರೆ. ನಾನು ಅವ್ರನ್ನ ಪಿಕ್ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ಸ್ಮಿತ್, ಟ್ರಾವಿಸ್ ಹೆಡ್ ಅವರು ಇಬ್ಬರು ಕೂಡ ಓಪನಿಂಗ್ ಚೆನ್ನಾಗಿ ಆಡ್ತಾರೆ. ಅವರು ಪ್ರೀವಿಯಸ್ ಮ್ಯಾಚಸಲ್ಲಿ ಯಾವುದೇ ಸ್ಕೋರ್ ಕೂಡ ಬಂದಿಲ್ಲ. ಬಟ್ ಇವರಿಬ್ಬರು ಕಡೆಯಿಂದ ಒಂದು ಆಸ್ಟ್ರೇಲಿಯಾಗೆ ಒಂದು ಬಿಗ್ ಇನ್ನಿಂಗ್ಸ್ ಬರುತ್ತೆ ಸ್ನೇಹಿತರೆ. ಇನ್ನು ಸಾಹಾ ಅವರು ಆಡ್ತಾರೆ, ಹಾಗೂ ಹತಲ್ ಅವರು ಇವತ್ತು ಆಡ್ತಾರೆ ಸ್ನೇಹಿತರೆ, ಹಾಗೂ ಲೆಬಸ್ ಅವರು ಆಡ್ತಾರೆ. ಇನ್ನು ಆಲ್ರೌಂಡರ್ ವಿಷಯಕ್ಕೆ ಬರೋದಾದರೆ ಒಮರ್ ಝಾಯಿ ಅವರಿಗೆ ಒಂದೇ ವಿಕೆಟ್ ಬೀಳೋದು ಸ್ನೇಹಿತರೆ. ಒಂದರಿಂದ ಜಾಸ್ತಿ ವಿಕೆಟ್ ಬೀಳೋ ಚಾನ್ಸಸ್ ಇಲ್ಲ. ನೀವು ದಯವಿಟ್ಟು ಅವ್ರನ್ನ ಪಿಕ್ ಮಾಡಿ, ನಿಮ್ಮ ಚಾಯ್ಸು. ಬಟ್ ನನ್ನ ಪ್ರಿಡಿಕ್ಷನ್ ನಾನು ಹೇಳ್ತಾ ಇದ್ದೀನಿ. ಇನ್ನು ಶಾರ್ಟ್ ಅವರು ಒಳ್ಳೆ ಇನ್ನಿಂಗ್ಸ್ನ ಕೊಡ್ತಾರೆ, ವಿಕೆಟ್ ಕೂಡ ಬೀಳುತ್ತೆ, ಹಾಗೂ ಅವ್ರ ಬ್ಯಾಟಿಂದ ಒಂದು ಒಳ್ಳೆ ಇನ್ನಿಂಗ್ಸ್ ಕೂಡ ಬರುತ್ತೆ. ಹಾಗೂ ನಬಿ ಅವರು ಇದ್ದಾರೆ, ನಾನು ಮ್ಯಾಕ್ಸ್ವೆಲ್ ಅವ್ರನ್ನ ಚೂಸ್ ಮಾಡ್ಕೊತೀನಿ. ಆ್ಯಂಡ್ ಬೌಲಿಂಗ್ ವಿಷಯಕ್ಕೆ ಬರೋದಾದರೆ ರಶೀದ್ ಖಾನ್ ಅವ್ರನ್ನ ತೊಗೊಳ್ತೀನಿ, ಹಾಗೂ ದಾರಿಸ್ ಅವ್ರನ್ನ ತೊಗೊತೀನಿ ಸ್ನೇಹಿತರೆ. ಇಲ್ಲಿ ನೋಡ್ಬೋದು ನೀವು ಓವರಾಲ್ ಟೀಮ್ನ ನೋಡೋದಾದರೆ ತುಂಬಾ ಚೆನ್ನಾಗಿ ಬಂದಿದೆ ಸ್ನೇಹಿತರೆ. ಅದು ಇಲ್ಲಿ ನಾನು ರಶೀದ್ ಖಾನ್ ಅವ್ರನ್ನ ಬಿಟ್ಟು ಎಲ್ಲಿಸ್ ಅವ್ರನ್ನ ತೊಗೊತೀನಿ ಸ್ನೇಹಿತರೆ. ಈ ಟೀಮನ್ನು ನೀವು ಇಲ್ಲಿ ನೋಡ್ಬೋದು. ಇದರಲ್ಲಿ ಎಲ್ಲಿಸ್ ಹಾಗೂ ದರ್ಶಿ ಅವರಿಗೆ ವಿಕೆಟ್ ಬೀಳೋ ಚಾನ್ಸಸ್ ಇದೆ. ಮೋರ್ ದೆನ್ 4 ವಿಕೆಟ್ ಬೀಳೋ ಚಾನ್ಸಸ್ ಇದೆ. ಆ್ಯಂಡ್ ಇವತ್ತಿನ ಮ್ಯಾಚಲ್ಲಿ ಆಫ್ಘಾನಿಸ್ತಾನ ಆಲ್ಔಟ್ ಆಗೋ ಚಾನ್ಸಸ್ ಇದೆ ಸ್ನೇಹಿತರೆ. ನನ್ನ ಪ್ರಿಡಿಕ್ಷನ್ ಪ್ರಕಾರ ಇವತ್ತು ಆಫ್ಘಾನಿಸ್ತಾನ ಆಲ್ಔಟ್ ಆಗುತ್ತೆ. ಇದರಲ್ಲಿ ಮ್ಯಾಕ್ಸ್ವೆಲ್, ಶಾರ್ಟ್ ಆ್ಯಂಡ್ ಇವರು 4 ಜನಗೂ ವಿಕೆಟ್ ಬೀಳೋ ಚಾನ್ಸಸ್ ಇದೆ. ಇನ್ನು ನೀನು ಆಫ್ಘಾನಿಸ್ತಾನ ಬ್ಯಾಟಿಂಗ್ ವಿಷಯಕ್ಕೆ ಬಂದರೆ ಇಲ್ಲಿ ಗುರ್ಬಾಜ್ ಅವರು ಒಳ್ಳೆ ಸ್ಟಾರ್ಟಿಂಗ್ನ ಕೊಡ್ತಾರೆ ಸ್ನೇಹಿತರೆ. ಆ್ಯಂಡ್ ಸಾಹಾ ಅವರು ಮಿಡ್ ಆರ್ಡರ್ನಲ್ಲೇ ಬರ್ತಾರೆ. ಇನ್ನು ಪವರ್ ಪ್ಲೇನಲ್ಲಿ ಆಫ್ಘಾನಿಸ್ತಾನ 2-3 ವಿಕೆಟ್ನ ಕಳ್ಕೊಳ್ಳುತ್ತೆ ಸ್ನೇಹಿತರೆ. ಸೊ ಹಾಗಾಗಿ ಇವತ್ತಿನ ಮ್ಯಾಚ್ನಲ್ಲಿ ಆಫ್ಘಾನಿಸ್ತಾನ ಆಲ್ಔಟ್ ಆಗೋ ಚಾನ್ಸಸ್ ತುಂಬಾ ಇದೆ ಸ್ನೇಹಿತರೆ. ಸೊ ನೀವು ಕ್ಯಾಪ್ಟನ್ ವಿಷಯಕ್ಕೆ ಬರೋದಾದರೆ ಇದರಲ್ಲಿ ನಾನು ಸ್ಮಿತ್ ಅವ್ರನ್ನ ಕ್ಯಾಪ್ಟನ್ ಆಗಿ ತೊಗೊತೀನಿ, ಹಾಗೂ ದರ್ಶಿ ಅವ್ರನ್ನ ವೈಸ್ ಕ್ಯಾಪ್ಟನ್ ಆಗಿ ತೊಗೊತೀನಿ ಸ್ನೇಹಿತರೆ. ಬಿಕಾಸ್ ನಾನು ಮುಂಚೆನೇ ಹೇಳಿದಾಗೆ ಇವತ್ತು ಆಫ್ಘಾನಿಸ್ತಾನ ಆಲ್ಔಟ್ ಆಗೋ ಚಾನ್ಸಸ್ ಇದೆ. ಹಾಗೂ ಟ್ರಾವಿಸ್ ಹೆಡ್, ಸ್ಮಿತ್ ಇವರಿಬ್ಬರಲ್ಲಿ ಯಾರು ಓಪನರ್ಸ್ ಒಬ್ಬರು ಕ್ಲಿಕ್ ಆಗೋ ಚಾನ್ಸಸ್ ಇದೆ. ನನ್ನ ಪ್ರಕಾರ ಸ್ಮಿತ್ ಅವರು ಹಾಕ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಬಿಕಾಸ್ ಸ್ಮಿತ್ ಅವರು ಒಳ್ಳೆ ಪ್ಲೇಯರ್ ಸ್ನೇಹಿತರೆ. ಬಟ್ ಪ್ರೀವಿಯಸ್ ಮ್ಯಾಚಸಲ್ಲಿ ಯಾವುದೇ ಪರ್ಫಾರ್ಮೆನ್ಸ್ ಬಂದಿಲ್ಲ. ಬಟ್ ಇವತ್ತು ಅವ್ರ ಕಡೆಯಿಂದ ಒಳ್ಳೆ ಇನ್ನಿಂಗ್ಸ್ ಬರೋ ಚಾನ್ಸಸ್ ಇದೆ ಸ್ನೇಹಿತರೆ. ಸೊ ಟ್ರಾವಿಸ್ ಹೆಡ್ ಅಥವಾ ಸ್ಮಿತ್ ಇಬ್ಬರಲ್ಲಿ ಯಾರೊಬ್ಬರು ಪಕ್ಕ ಕ್ಲಿಕ್ ಆಗ್ತಾರೆ. ದರ್ಶಿ ಆರ್ ಎಲ್ಲಿಸ್, ಶಾರ್ಟ್ ಇವ್ರು 3 ಜನದಲ್ಲಿ ಯಾರಿಗಾರು ಒಬ್ಬರಿಗೆ ಅಥವಾ ಇಬ್ಬರಿಗೆ 3-4 ವಿಕೆಟ್ ಬೀಳೋ ಚಾನ್ಸ್ ಇದೆ. ನನ್ನ ಪ್ರಕಾರ ದರ್ಶಿ ಆರ್ ಎಲ್ಲಿಸ್ ಅವರಿಗೆ ವಿಕೆಟ್ ಬೀಳೋ ಚಾನ್ಸಸ್ ಇದೆ. ಇನ್ನು ಒಮರ್ ಝಾಯಿ ಅವರಿಗೆ ಇವತ್ತು ಯಾವುದೇ ಥರದ ಪರ್ಫಾರ್ಮೆನ್ಸ್ ಬರಲ್ಲ ಸ್ನೇಹಿತರೆ. ಸೊ ಹಾಗಾಗಿ ನಾನು ಅವ್ರನ್ನ ಪಿಕ್ ಮಾಡ್ಕೊಂಡಿಲ್ಲ. ನನ್ನ ಅನಾಲಿಸಿಸ್ ಪ್ರಕಾರ ಇವತ್ತು ಅವರಿಗೆ 1ರಿಂದ ಜಾಸ್ತಿ ವಿಕೆಟ್ ಬೀಳೋ ಚಾನ್ಸಸ್ ಇಲ್ಲ. ಗುರ್ಬಾಜ್, ಸಾಹಾ, ಹತಲ್ ಇವ್ರು 3 ಜನದಲ್ಲಿ ಯಾರೋ ಒಬ್ಬರು ಒಂದು 60-70 ಸ್ಕೋರ್ನ ಮಾಡ್ತಾರೆ ಸ್ನೇಹಿತರೆ. ಆಮೇಲೆ ಸ್ಮಿತ್ ಅವ್ರನ್ನ ಕ್ಯಾಪ್ಟನ್ ಹಾಗೂ ದರ್ಶಿ ಅವ್ರನ್ನ ವೈಸ್ ಕ್ಯಾಪ್ಟನ್ ಆಗಿ ತೊಗೊಂಡು ನಾವು ಅಥವಾ
ಹೆಡ್ ಅವ್ರನ್ನ ಕ್ಯಾಪ್ಟನ್ ಆಗಿ ತೊಗೊತೀನಿ ಅಂದ್ರೆ ತೊಗೋಬೋದು ಸ್ನೇಹಿತರೆ. ಬಟ್ ಇದು ಇಲ್ಲಿ ಶೋ ಆಗ್ತಿರೋಂಥ ಟೀಮ್ ಏನಿದೆ, ಇಲ್ಲಿ ಇಷ್ಟು ಜನದಲ್ಲಿ ಇವತ್ತು ಎಲ್ಲ ಪ್ಲೇಯರ್ಸ್ ನಾನು ಇಲ್ಲಿ ಪಿಕ್ ಮಾಡಿರೋಂಥ ಎಲ್ಲ ಪ್ಲೇಯರ್ಸ್ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ನ ಕೊಡ್ತಾರೆ ಸ್ನೇಹಿತರೆ. ಇಟ್ಕೊಳ್ಳಿ, ಡೌಟೇ ಬೇಡ ನಿಮಗೆ. ಸೊ ನೀವು ಪಿಕ್ ಮಾಡೋಂಗಿದ್ರೆ ಮಾಡ್ಬೋದಿಲ್ಲ, ಬಿಡ್ಬೋದು ಸ್ನೇಹಿತರೆ. ಬಿಕಾಸ್ ನಾವು ಕೊಡುವಂಥ ಟೀಮ್ನಲ್ಲಿ ಎಲ್ಲಿ ಪಿಕ್ ಮಾಡ್ತೀರಾ, ಬಿಕಾಸ್ ನಿಮಗೆ ಹಿಂದಿಯವ್ರು ಹೇಳ್ತಾರೆ ನಿಮಗೆ ಅರ್ಥ ಆಗೋದು ಸ್ನೇಹಿತರೆ. ಸೊ ನನ್ನ ಎಫರ್ಟ್ನ ನಾನು ಹಾಕಿದ್ದೀನಿ. ಚಾಯ್ಸ್ ಈಸಿ ವರ್ಸ್, ನೀವು ಪಿಕ್ ಮಾಡೋಂಗಿದ್ರೆ ಮಾಡ್ಬೋದು, ನಾನು ಹೇಳೋದನ್ನ ಫಾಲೋ ಅಪ್ ಮಾಡೋಂಗಿದ್ರೆ ಮಾಡಿ ಸ್ನೇಹಿತರೆ. ಇಲ್ಲಿ ಶೋ ಆಗ್ತಿರುವಂಥ 2ನೇ ಟೀಮ್ನ ನೋಡ್ಬೋದು. ಇಂಗಿಸ್ ಅವರಿದ್ದಾರೆ, ಸ್ಮಿತ್, ಲೆಬೂಸ್ ಅವರಿದ್ದಾರೆ, ನಬಿ, ಮ್ಯಾಕ್ಸ್ವೆಲ್, ಶಾಟ್, ಒಮರ್ ಜಾಯಿ, ಜಾಂಪಾ, ವರ್ಷಿ, ಎಲ್ಲಿಸ್, ರಶೀದ್ ಖಾನ್ ಅವರಿದ್ದಾರೆ. ಇದರಲ್ಲಿ ನಾನು ರಶೀದ್ ಖಾನ್ ಅವ್ರನ್ನ ವೈಸ್ ಕ್ಯಾಪ್ಟನ್ ಹಾಗೂ ಶಾಟ್ ಅವ್ರನ್ನ ಕ್ಯಾಪ್ಟನ್ ಆಗಿ ತೊಗೊಂಡಿದ್ದೀನಿ. ರೀಸನ್ ಏನಪ್ಪ ಅಂತ ಹೇಳಿದ್ರೆ, ಇವತ್ತು ಆಡ್ತಿರುವಂಥ ಪಿಚ್ ಏನಿದೆ ಅದು 2 ಸೈಡ್ ಕೂಡ ಇದೆ ಸ್ನೇಹಿತರೆ. ಬ್ಯಾಟಿಂಗ್ ಪಿಚ್ಚು ಹೌದು ಹಾಗೂ ಬೌಲಿಂಗ್ ಪಿಚ್ಚು ಹೌದು. ಇಲ್ಲಿ ಬೌಲರ್ಸ್ಗಳಿಗೆ ಯೂಸ್ಫುಲ್ ಆಗುತ್ತೆ ಹಾಗೂ ಒಳ್ಳೆ ಸ್ಕೋರ್ ಕೂಡ ಬರುತ್ತೆ ಸ್ನೇಹಿತರೆ. ಆ್ಯಾವ್ರೇಜ್ ಸ್ಕೋರ್ ಬಂದುಬಿಟ್ಟು 300 ಇದೆ. ಆ್ಯಾವ್ರೇಜ್ ಸ್ಕೋರ್ 300 ಇದೆ. ಇಲ್ಲಿ ಪ್ರೀವಿಯಸ್ 4 ಮ್ಯಾಚಸ್ಸಲ್ಲಿ 4 ಟೀಮ್ ಕೂಡ 300+ ಸ್ಕೋರ್ನ ಹೊಡೆದಿದ್ದಾರೆ. ಅದು ಅಲ್ಲದೆ ಶಾಟ್ ಅವರು 2 ಮ್ಯಾಚಲ್ಲಿ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ನ ಕೊಟ್ಟಿದ್ದಾರೆ. ರಶೀದ್ ಖಾನ್ ಅವರು ಇವತ್ತು ಅವ್ರ ಕಡೆಯಿಂದ 2 ವಿಕೆಟ್ನ ತೊಗೊಂಡು ಪ್ಲಸ್ ಬ್ಯಾಟಿಂಗ್ನಲ್ಲಿ ಸ್ಕೋರ್ ಬರೋ ಚಾನ್ಸ್ ಇರುತ್ತೆ. ಬಿಕಾಸ್ ಇವತ್ತು ಅಫ್ಘಾನಿಸ್ತಾನ ಡೆಫಿನೆಟ್ಲಿ ಆಲ್ ಔಟ್ ಆಗುತ್ತೆ ಸ್ನೇಹಿತರೆ. ಸೊ ಇವರಿಬ್ಬರದ್ದು ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ. ಇನ್ನು ನೀವು ಆಸ್ಟ್ರೇಲಿಯಾ ಪ್ಲೇಯರ್ಸ್ನ ನಾನು ಹೆಚ್ಚಾಗಿ ತೊಗೊಂಡಿದ್ದೀನಿ. ರೀಸನ್ ಏನಪ್ಪ ಅಂತ ಹೇಳಿದ್ರೆ, ಸೊ ಆಸ್ಟ್ರೇಲಿಯಾ ಪ್ಲೇಯರ್ಸ್ ಏನಿದೆ ಎಲ್ಲ ಫಾರ್ಮಲ್ಲಿದ್ದಾರೆ, ಇನ್ನು ಬೆಸ್ಟ್ ಆಗಿದ್ದಾರೆ ಸ್ನೇಹಿತರೆ. ಸೊ ಇನ್ ಕೇಸ್ ಏನಿದೆ ಇವತ್ತು ಅಫ್ಘಾನಿಸ್ತಾನ ಟಾಸ್ನ ಗೆದ್ದು ಏನಾದರೂ ಚೇಸಿಂಗ್ನ ತೊಗೊಂಡ್ರೆ ಇಲ್ಲಿ ಬ್ಯಾಟರ್ಸ್ಗಳದ್ದು ತುಂಬಾ ಇಂಪಾರ್ಟೆನ್ಸ್ ಆಗುತ್ತೆ. ಹಾಗೂ ಬೌಲಿಂಗ್ನಲ್ಲಿ ಎಲ್ಲಿಸ್, ಜಾಂಪಾದ್, ವರ್ಷಿ ಅವರು 3 ಜನದಲ್ಲಿ ಇಬ್ಬರು ಅಥವಾ ಒಬ್ಬರು 4 ವಿಕೆಟ್ನ ಡೆಫಿನೆಟ್ಲಿ ತೊಗೊತಾರೆ ಸ್ನೇಹಿತರೆ. ಇನ್ನು ಮ್ಯಾಕ್ಸ್ವೆಲ್ ಕೂಡ ಇದ್ದಾರೆ. ಮ್ಯಾಕ್ಸ್ವೆಲ್ ಕಡೆಯಿಂದ ಯಾವುದೇ ಮ್ಯಾಚಸ್ಸಲ್ಲೂ ಕೂಡ ಇನ್ನಿಂಗ್ಸ್ ಬಂದಿಲ್ಲ. ಸೊ ಇವತ್ತು ಅವ್ರ ಕಡೆಯಿಂದ ನಾವು ಇನ್ನಿಂಗ್ಸ್ನ ನೋಡ್ಬೋದು. ಬಿಕಾಸ್ ಇಂಗ್ಲೆಂಡ್ ಟೀಮಲ್ಲಿ ಲಿವಿಂಗ್ಸ್ಟನ್ ಅವರು ಹೇಗೆ ಸಡನ್ನಾಗಿ ಬಂದು 2 ವಿಕೆಟ್ ನೇತಾಕೊಂಡ್ರು, ಹಾಗೆ ವಿಕೆಟ್ ನೇತಾಕೊಂಡ್ರು ಪಾಯಿಂಟ್ ಬರೋ ಚಾನ್ಸಸ್ ಇರುತ್ತೆ. ಒಮರ್ ಜಾಯಿ, ನಬಿ ಇಬ್ಬರು ಪ್ರೀವಿಯಸ್ ಮ್ಯಾಚಸ್ನಲ್ಲಿ ಚೆನ್ನಾಗಿ ಒಳ್ಳೆ ಕಾಂಬಿನೇಷನ್ ಕೊಟ್ಟಿದ್ದರು. ಬಟ್ ಒಮರ್ ಜಾಯಿ ಅವ್ರ ಕಡೆಯಿಂದ ಇವತ್ತು ಯಾವುದೇ ಪರ್ಫಾರ್ಮೆನ್ಸ್ ಬರಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಇನ್ ಕೇಸ್ ಬಂದ್ರೂ 1 ವಿಕೆಟ್ 2 ವಿಕೆಟ್ ಬರೋ ಚಾನ್ಸಸ್ ಇದೆ ಸ್ನೇಹಿತರೆ. ಇನ್ನು ನಬಿ, ರಶೀದ್ ಖಾನ್ ಇವರಿಬ್ಬರು ಕೂಡ ಸ್ಪಿನ್ನರ್ಸು ಹಾಗೂ ಒಳ್ಳೆ ಬ್ಯಾಟಿಂಗ್ ಮಾಡುವ ಎಬಿಲಿಟಿ ಇರುವಂಥ ಪ್ಲೇಯರ್ಸ್ಗಳು. ಸೊ ಇವರಿಬ್ಬರಿಗೂ ಪಾಯಿಂಟ್ಸ್ ಬರೋ ಚಾನ್ಸಸ್ ಇರೋದು. ಸೊ ಈ ಟೀಮನ್ನು ನೀವು ಪಿಕ್ ಮಾಡ್ಕೊಳ್ಳಿ. ಮಿಡ್ ಆರ್ಡರ್ನಲ್ಲಿ ಬರುವಂಥ ಹಿಂಗೀಸ್, ಲೆಬೂಸ್ ಅವರು ಕೂಡ ಪರ್ಫಾರ್ಮೆನ್ಸ್ನ ಕೊಡೋ ಚಾನ್ಸಸ್ ಇದೆ ಸ್ನೇಹಿತರೆ. ಸೊ ಇವತ್ತು ಒಳ್ಳೆ ಬಿಗ್ ಸ್ಕೋರ್ ಬರುವಂಥ ಚಾನ್ಸಸ್ ಇದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಈ ಟೀಮ್ನ ಕೂಡ ನೀವು ಪಿಕ್ ಮಾಡ್ಕೊಳ್ಳಿ, ಏನು ಚೇಂಜಸ್ನ ಮಾಡ್ಕೋಬೇಡಿ ಸ್ನೇಹಿತರೆ. ಇದರಲ್ಲಿ ಶೋ ಆಗ್ತಿರುವಂಥ 3ನೇ ಟೀಮ್ನ ನೋಡ್ಬೋದು. ಇಲ್ಲಿ ಗುರ್ಬಾಜ್ ಅವ್ರನ್ನ ವೈಸ್ ಕ್ಯಾಪ್ಟನ್ ಹಾಗೂ ಟ್ರಾವಿಸ್ ಹೆಡ್ ಅವ್ರನ್ನ ಕ್ಯಾಪ್ಟನ್ ಆಗಿ ತೊಗೊಂಡಿದ್ದೀನಿ. ಏನಕ್ಕಪ್ಪ ಅಂತ ಹೇಳಿದ್ರೆ, ಇಬ್ಬರು ಕೂಡ ಓಪನರ್ಸ್, ಬ್ಯಾಟ್ಸ್ಮನ್ ಆಗಿ ಬರುವಂಥ ಪ್ಲೇಯರ್ಸ್ಗಳು ಸ್ನೇಹಿತರೆ. ಇನ್ ಕೇಸ್ ಏನಾದರೂ ಸ್ಟಾರ್ಟಿಂಗ್ನಲ್ಲೇ ಅಂದರೆ ಇನ್ ಕೇಸ್ ಟಾಸ್ನ ಗೆದ್ದು ಆಸ್ಟ್ರೇಲಿಯಾ ಬ್ಯಾಟಿಂಗ್ನ ತೊಗೊಂಡ್ರೆ ಅದರಲ್ಲಿ ಇಂಗೀಸ್, ಸ್ಮಿತ್, ಶಾಟ್ ಇವ್ರು 4 ಜನ ಆ್ಯಸ್ ಎ ಓಪನರ್ ಆಗಿ ಬರುವಂಥ ಪ್ಲೇಯರ್ಸ್ಗಳು ಸ್ನೇಹಿತರೆ. ಸೊ ಇವರು 4 ಜನನ ಸೆಟ್ಟಾಗಿ 4 ಜನನೇ ಮ್ಯಾಚ್ನ ಆಡ್ತು ಅಂತ ಇಟ್ಕೊಳ್ಳಿ, ಆವಾಗ ಒಳ್ಳೆ ಸ್ಕೋರ್ ಸೆಟ್ ಆಗೋ ಚಾನ್ಸಸ್ ಇರುತ್ತೆ. ಅದರಲ್ಲಿ ಟ್ರಾವಿಸ್ ಹೆಡ್ ಅವ್ರದ್ದು ನೀವು ಅವ್ರದ್ದು ಬ್ಯಾಟಿಂಗ್ ಸ್ಟೈಲ್ ನೀವೇ ನೋಡಿದ್ದೀರಾ. ಸೊ ಒಂದು ಸಲ ಇವರು ಸೆಟ್ ಆದರು ಅಂತ ಹೇಳಿದ್ರೆ 200+ ಹೊಡೆಯುವಂಥ ಪ್ಲೇಯರ್ಸ್ ಸ್ನೇಹಿತರೆ. ಇನ್ನು ಗುರ್ಬಾಜ್ ಅವರು ಕೂಡ ಆ್ಯಸ್ ಎ ಓಪನರ್, ಅವರು ಹಾಗೂ ಜರ್ಡನ್, ನಬಿ ಇವರು 3 ಜನ ಏನಾದರೂ ಸೆಟ್ಟಾಗಿ ಅನ್ನೋಕ್ಕಿಂತ ಮಿಡ್ ಆರ್ಡರ್ನಲ್ಲಿ ಬರುವಂಥ ಬ್ಯಾಟ್ಸ್ಮನ್ನು ಜರ್ಡನ್ ಮತ್ತು ನಬಿ ಇವ್ರ ಕಡೆಯಿಂದ ಏನಾದರೂ 50-50 ಸ್ಕೋರ್ ಬಂದ್ರೂ ಪಾಯಿಂಟ್ ಹಿಟ್ ಆಗೋ ಚಾನ್ಸ್ ಇರುತ್ತೆ. ನಮ್ಮ ಮ್ಯಾಕ್ಸ್ವೆಲ್ ಕೂಡ ಫಿನಿಷರ್ ರೋಲ್ಗೆ ಬರ್ತಾರೆ. ಇನ್ನು ಶಾಟ್ ಅವರು ಬ್ಯಾಟಿಂಗ್ ಹಾಗೂ ಬೌಲಿಂಗ್ನಲ್ಲೂ ಪ್ರೀವಿಯಸ್ ಮ್ಯಾಚಸ್ನಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ನ ಕೊಟ್ಟಿದ್ದಾರೆ. ಸೊ ಅವ್ರನ್ನ ಕೂಡ ಪಿಕ್ ಮಾಡ್ಕೊಂಡಿದ್ದೀನಿ. ಅಹಮದ್ ಹಾಗೂ ಎಲ್ಲಿಸ್ ಅವರು ಅಫ್ಘಾನಿಸ್ತಾನ ಪರ ಅಹಮದ್ ಅವರು ವಿಕೆಟ್ನ ತೊಗೊತಾರೆ. ಆಸ್ಟ್ರೇಲಿಯಾ ಪರ ಎಲ್ಲಿಸ್ ಹಾಗೂ ವರ್ಷಿ ಅವರು ಇಬ್ಬರಲ್ಲಿ ಯಾರೊಬ್ಬರು ವಿಕೆಟ್ ತೊಗೊಳ್ಳೋ ಚಾನ್ಸ್ ಇರುತ್ತೆ. ಸೊ ಓವರಾಲ್ ಈ ಟೀಮ್ನ ನೋಡೋಕೆ ಹೋದರೆ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ ಸ್ನೇಹಿತರೆ. ಈ ಟೀಮ್ನ ಪಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ. 4ನೇ ಟೀಮ್ನ ನೋಡ್ಬೋದು ಸ್ನೇಹಿತರೆ. ಇಲ್ಲಿ ಇಂಗೀಸ್ ಅವರು ಇದ್ದಾರೆ, ಸ್ಮಿತ್ ಅವರು, ಲೆಬೂಸ್ ಅವರಿದ್ದಾರೆ, ಹತಲ್ ಅವರು, ನಬಿ, ಮ್ಯಾಕ್ಸ್ವೆಲ್, ಶಾಟ್, ವರ್ಷಿ, ರಶೀದ್ ಖಾನ್, ಜಾನ್ಸನ್, ಎಲ್ಲಿಸ್ ಅವರು ತೊಗೊಂಡಿದ್ದೀನಿ. ನಾನು ಮುಂಚೆನೇ ಸ್ಟಾರ್ಟಿಂಗ್ನಲ್ಲಿ ಹೇಳಿದಾಗ ಇವತ್ತು ಅಫ್ಘಾನಿಸ್ತಾನ ಆಲ್ ಔಟ್ ಆಗೋ ಚಾನ್ಸಸ್ ಇದೆ ಸ್ನೇಹಿತರೆ. ಅದರಲ್ಲಿ ಏನಾದರೂ ಟಾಸ್ನ ಗೆದ್ದು ಆಸ್ಟ್ರೇಲಿಯಾ ಚೇಸಿಂಗ್ನ ಮಾಡ್ತು ಅಂದರೆ ಫಸ್ಟ್ ಬ್ಯಾಟಿಂಗ್ ಅಫ್ಘಾನಿಸ್ತಾನ ಮಾಡ್ತು ಅಂದರೆ ಅದರಲ್ಲಿ ವರ್ಷಿ ಅವರು, ಎಲ್ಲಿಸ್ ಅವರು, ಜಾನ್ಸನ್, ಮ್ಯಾಕ್ಸ್ವೆಲ್, ಶಾಟ್ ಇವರು 5 ಜನ ಬೌಲರ್ಸ್ ಏನಿದ್ದಾರೆ ಇವ್ರದ್ದು ಕಾಂಟ್ರಿಬ್ಯೂಷನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದರಲ್ಲಿ ಸ್ಟಾರ್ಟಿಂಗ್ನಲ್ಲಿ ವಿಕೆಟ್ನ ಕಳ್ಕೊಂಡ್ರೆ, ಇನ್ ಕೇಸ್ ಪವರ್ ಪ್ಲೇನಲ್ಲಿ 3-4 ವಿಕೆಟ್ನ ಕಳ್ಕೊಂಡ್ರೆ ಅದರಲ್ಲಿ ಎಲ್ಲಿಸ್ ಹಾಗೂ ವರ್ಷಿ ಅವ್ರದ್ದು ಇಂಪಾರ್ಟೆನ್ಸ್ ತುಂಬಾ ಆಗುತ್ತೆ. ಇನ್ನು ಮಿಡ್ ಆರ್ಡರ್ನಲ್ಲಿ ಬರುವಂಥ ಹತಲ್ ಹಾಗೂ ನಬಿ ಅವರು ಏನಾದರೂ ಒಂದು ಸ್ಕೋರ್ನ ಸೆಟ್ ಮಾಡ್ತು ಅಂತ ಹೇಳಿದ್ರೆ ಪಾಯಿಂಟ್ ಬರುತ್ತೆ ಸ್ನೇಹಿತರೆ. ಇನ್ನು ಓಪನರ್ ಆಗಿ ಬರುವಂಥ ಸ್ಮಿತ್, ಹೆಡ್, ಇಂಗೀಸ್, ಲೆಬೂಸ್ ಅವರು ಏನಾದರೂ ಈ ಮ್ಯಾಚನ್ನ ಇವರೇ 3 ಜನ ಮ್ಯಾಚ್ ಮುಗಿಸ್ತು ಅಂತ ಹೇಳಿದ್ರೆ ಓವರಾಲ್ ಟೀಮ್ಗೆ ಪಾಯಿಂಟ್ ಹಿಟ್ ಆಗೋ ಚಾನ್ಸ್ ಇರುತ್ತೆ. ರಶೀದ್ ಖಾನ್ ಅವರಿಗೆ ಡೆಫಿನೆಟ್ಲಿ ವಿಕೆಟ್ ಬಿದ್ದೇ ಬೀಳುತ್ತೆ. ನಬಿ ಅವ್ರಿಗೆ ಬ್ಯಾಟಿಂಗಿಂದ ಸ್ಕೋರ್ ಬರುತ್ತೆ ಸ್ನೇಹಿತರೆ. ಇನ್ನು ರಶೀದ್ ಖಾನ್ ಅವ್ರಿಗೆ ನೀವು ಡೌಟೇ ಬೇಡ, ಅವತ್ತು ವಿಕೆಟ್ನ ತೊಗೊತಾರೆ ಸ್ನೇಹಿತರೆ. ಸೊ ಸ್ನೇಹಿತರೆ, ನನಗೊಂದು ಡೌಟ್ ಇದೆ, ಏನಪ್ಪ ಅಂದರೆ ನಾನು ಕೊಡೋ ಪ್ರಿಡಿಕ್ಷನ್ ನಿಮಗೆ ಅರ್ಥ ಆಗ್ತಿದೆ ಅಥವಾ ಚೆನ್ನಾಗಿಲ್ಲ ಅಂತ ಏನಾದರೂ ಒಂದು ಕಮೆಂಟ್ ಮಾಡಿ ಸ್ನೇಹಿತರೆ. ಸೊ ನನಗೂ ಗೊತ್ತಾಗುತ್ತೆ ನಾನು ಕೊಡ್ತಿರೋದು ಪ್ರಿಡಿಕ್ಷನ್ ಇಷ್ಟ ಆಗ್ತಿದೆಯಾ ಇಲ್ವಾ ಅಂತ. ದಯವಿಟ್ಟು ಕಮೆಂಟ್ನ ಮಾಡಿ ಸ್ನೇಹಿತರೆ. ಶೋ ಆಗ್ತಿರುವಂಥ 5ನೇ ಟೀಮ್ ನೋಡ್ಬೋದು. ಇಂಗೀಸ್ ಅವ್ರನ್ನ ಕ್ಯಾಪ್ಟನ್ ಆಗಿ, ಟ್ರಾವಿಸ್ ಹೆಡ್ ಅವ್ರನ್ನ ವೈಸ್ ಕ್ಯಾಪ್ಟನ್ ಆಗಿ ತೊಗೊಂಡಿದ್ದೀನಿ ಸ್ನೇಹಿತರೆ. ರೀಸನ್ ಏನಪ್ಪ ಅಂತ ಹೇಳಿದ್ರೆ ಇಬ್ಬರು ಕೂಡ ಇಂಗೀಸ್ ಅವರು ಪ್ರೀವಿಯಸ್ 2 ಮ್ಯಾಚಸ್ನಲ್ಲೂ ಒಳ್ಳೆ ಪರ್ಫಾರ್ಮೆನ್ಸ್ನ ಕೊಟ್ಟಿದ್ದಾರೆ. ಇನ್ನು ಗುರ್ಬಾಜ್ ಅವರಿದ್ದಾರೆ, ಸ್ಮಿತ್, ಹೆಡ್ ಅವರು
ಲಾಸ್ಟ್ ಪ್ರೀವಿಯಸ್ ಒಂದು ಮ್ಯಾಚಲ್ಲಿ ಯಾವುದೇ ಪರ್ಫಾರ್ಮೆನ್ಸ್ ಕೊಟ್ಟಿಲ್ಲ. ಬಟ್ ಇವತ್ತು ಅವ್ರ ಕಡೆಯಿಂದ ಒಳ್ಳೆ ಬಿಗ್ ಸ್ಕೋರ್ ಬರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ಇನ್ನು ಆಲ್ರೌಂಡರ್ ವಿಷಯಕ್ಕೆ ಬರೋದಾದರೆ ನಬಿ ಅವರಿದ್ದಾರೆ, ಮ್ಯಾಕ್ಸ್ವೆಲ್ ಅವರಿದ್ದಾರೆ, ಶಾರ್ಟ್ ಅವರಿದ್ದಾರೆ, ಒಮರ್ ಝೈ ಅವ್ರನ್ನ ತೊಗೊಂಡಿದ್ದೀನಿ. ಇನ್ನು ಬೌಲರ್ಸ್ನ ಪೂರ್ತಿ ನಾನು ಆಸ್ಟ್ರೇಲಿಯಾ ಪ್ಲೇಯರ್ಸ್ನ ತೊಗೊಂಡಿದ್ದೀನಿ ಸ್ನೇಹಿತರೆ. ಜಾನ್ಸನ್, ಎಲ್ಲಿಸ್, ಡಾರ್ಸಿ, ಇವರು 3 ಜನದಲ್ಲಿ ಯಾರಿಗಾರು ಇಬ್ಬರಿಗೆ 4ರಿಂದ 3 ವಿಕೆಟ್ ಬಿದ್ದೇ ಬೀಳುತ್ತೆ, ಅದಂತೂ ಫಿಕ್ಸು. ಅಫ್ಘಾನಿಸ್ತಾನ ಆಲ್ ಔಟ್ ಆಗುತ್ತೆ. ಎಲ್ಲಿಸ್ ಅಥವಾ ಡಾರ್ಸಿ ಅವರು ಇಬ್ಬರಲ್ಲಿ ಯಾರು ಒಬ್ಬರು 3ರಿಂದ 4 ವಿಕೆಟ್ನ ಎತ್ತಾಕೊಂತಾರೆ ಫಿಕ್ಸು ಸ್ನೇಹಿತರೆ, ಬರ್ದಿಟ್ಕೊಳ್ಳಿ. ಆ್ಯಂಡ್ ಇಲ್ಲಿ ನೀವು ಕಾಂಬಿನೇಷನ್ ನೋಡೋಕ್ಕಾದ್ರೆ ಇಂಗ್ಲೀಷ್ ಹಾಗೂ ಹೆಡ್ ಅವರು, ಟ್ರಾವಿಸ್ ಹೆಡ್ ಅವರು ಓಪನರ್ ಬ್ಯಾಟ್ಸ್ಮನ್ನು, ಇಂಗ್ಲೀಷ್ ಅವರು ಮಿಡ್ ಆರ್ಡರ್ನಲ್ಲಿ ಬರ್ತಾರೆ ಸ್ನೇಹಿತರೆ. ಸೊ ಇವರಿಬ್ಬರದು ಕಾಂಬಿನೇಷನ್ ಸೆಟ್ಟಾಗಿ ಏನಾದರೂ ಪವರ್ ಪ್ಲೇಯಲ್ಲಿ ವಿಕೆಟ್ನ ಕಳ್ಕೊಂಡು ಇವರಿಬ್ಬರು ಸೆಟ್ಟಾಗಿ ಒಂದೊಳ್ಳೆ ಯೂಸ್ ಸ್ಕೋರ್ನ ಕಲೆ ಆಗ್ತು ಅಂತ ಹೇಳಿದ್ರೆ ಡ್ರೀಮ್ ಲೆವೆನಲ್ಲಿ ಈ ಟೀಮು ಹಿಟ್ ಆಗೋ ಚಾನ್ಸಸ್ ಇರುತ್ತೆ ಸ್ನೇಹಿತರೆ. ನಾನು ಸ್ವಲ್ಪ ದಯವಿಟ್ಟು ಏನಾದರೂ ಕಮೆಂಟ್ನ ಮಾಡಿ ಸ್ನೇಹಿತರೆ. ನಾನು ಪ್ರಿಡಿಕ್ಷನ್ ಕೊಡ್ತಾ ಇರೋದು ಸರಿ ಇದೆಯಾ ಇಲ್ಲ ಸುಮ್ಮನೆ ಕೊಡ್ತಾ ಇದ್ದೀನಿ, ಏನಾದರೂ ಒಂದು ಕಮೆಂಟ್ನ ಮಾಡಿ, ನನಗೂ ಗೊತ್ತಾಗುತ್ತಲ್ವ ನಾನು ವೀಡಿಯೋ ಮಾಡ್ತಿರೋದು ಸರಿ ಇದೆಯಾ ಇಲ್ವಾ ಅಂತ. ಇರುವಂಥ ಕೊನೆಯ ಟೀಮ್ನ ನೋಡ್ಬೋದು ಸ್ನೇಹಿತರೆ. ಇಲ್ಲಿ ಇಂಗ್ಲೀಷ್ ಅವರು ಇದ್ದಾರೆ, ಟ್ರಾವಿಸ್ ಹೆಡ್, ಲೆಬುಸ್ ಅವರು, ಹತಲ್, ಮ್ಯಾಕ್ಸ್ವೆಲ್, ನೈಬ್, ಶಾರ್ಟ್, ಜಂಪಾ, ದ್ವಾಶಿಯಾ, ರಶೀದ್ ಖಾನ್, ನೆಲ್ಲಿಸ್ ಸ್ನೇಹಿತರೆ. ಇಲ್ಲಿ ಲೆಬುಸ್ ಅವ್ರನ್ನ ವೈಸ್ ಕ್ಯಾಪ್ಟನ್ ಹಾಗೂ ಮ್ಯಾಕ್ಸ್ವೆಲ್ ಅವ್ರನ್ನ ಕ್ಯಾಪ್ಟನ್ ಆಗಿ ತೊಗೊಂಡಿದ್ದೀನಿ. ರೀಸನ್ ಏನಪ್ಪ ಅಂತಂದರೆ ಲೆಬುಸ್ ಅವರು ಪ್ರೀವಿಯಸ್ 2 ಮ್ಯಾಚಸ್ನಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ನ ಕೊಟ್ಟಿದ್ದಾರೆ. ಮ್ಯಾಕ್ಸ್ವೆಲ್ ಅವರು ಅದೇ ಪರ್ಫಾರ್ಮೆನ್ಸ್ನ ಕೊಟ್ಟಿಲ್ಲ. ಇನ್ ಕೇಸ್ ಏನಾದರೂ ಇವತ್ತು ವಿಕೆಟ್ನ ತೊಗೊಂಡು ಮಿಡ್ ಆರ್ಡರ್ನಲ್ಲಿ ಬಂದು ಶಾರ್ಟೆಸ್ಟ್ ಬಾಲ್ನಲ್ಲಿ ಹಾಫ್ ಸೆಂಚುರಿ ಹೊಡೆಯೋ ಚಾನ್ಸ್ ಇರುತ್ತೆ. ಬಿಕಾಸ್ ಲಿವಿಂಗ್ಸ್ಟನ್ ಅವರು ಲಾಸ್ಟ್ ಪ್ರೀವಿಯಸ್ ಮ್ಯಾಚಲ್ಲಿ ನೋಡಿದ್ರೆ ನೀವು ಸ್ಕೋರೇ ಹೊಡಿಲಿಲ್ಲ, ಬಟ್ ಲಾಸ್ಟ್ ಓವರ್ನಲ್ಲಿ 2 ವಿಕೆಟ್ನ ಎತ್ತಾಕೊಂಡ್ರು ಸ್ನೇಹಿತರೆ. ಸೊ ಆಸ್ ಎ ಸ್ಪಿನ್ನರ್ಗೆ ವಿಕೆಟ್ನ ಎತ್ತಾಕೊಳ್ಳೋ ಎಬಿಲಿಟಿ ಇರುವಂಥ ಪ್ಲೇಯರ್ ಸ್ನೇಹಿತರೆ. ಸೊ ಹಾಗಾಗಿ ಅವ್ರನ್ನ ಕ್ಯಾಪ್ಟನ್ ಆಗಿ ತೊಗೊಂಡಿದ್ದೀನಿ. ಲೆಬುಸ್ ಅವ್ರನ್ನ ವೈಸ್ ಕ್ಯಾಪ್ಟನ್ ಆಗಿ ತೊಗೊಂಡಿದ್ದೀನಿ. ಇನ್ನು ಶಾರ್ಟ್ ಅವರು ಇದ್ದಾರೆ, ಜಂಪಾ, ದ್ವಾಶಿಯಾ, ಎಲ್ಲಿಸ್ ಇವರು 4 ಜನದಲ್ಲಿ ಯಾರಿಗಾರು ಇಬ್ಬರಿಗೆ 3ರಿಂದ 2 ವಿಕೆಟ್ ಬಿದ್ದರೆ ಪಾಯಿಂಟ್ ಹಿಟ್ ಆಗುತ್ತೆ. ಇನ್ನು ಹತಲ್, ನೈಬ್ ಡೆಫಿನೆಟ್ಲಿ ಹತಲ್ ಅವರು 50 ಮೋರ್ ದೆನ್ 50 ಸ್ಕೋರ್ನ ಮಾಡ್ತಾರೆ. ನೈಬ್ ವಿಕೆಟ್ ಬೀಳೋ ಚಾನ್ಸಸ್ ಇದೆ ಸ್ನೇಹಿತರೆ. ಓವರಾಲ್ ಟೀಮ್ನ ನೀವು ನೋಡೋಕ್ಕೋದ್ರೆ ಇದು ಆಸ್ಟ್ರೇಲಿಯಾ ಫೇವರ್ ಟೀಮ್ ಅಂತಲೇ ಹೇಳ್ಬೋದು. ಇವತ್ತಿನ ಮ್ಯಾಚ್ ಪ್ರಿಡಿಕ್ಷನ್ ಕೊಡ್ತೀನಿ ಅಂತ ಹೇಳಿದ್ದೆ ಸ್ನೇಹಿತರೆ. ಸೊ ಎಷ್ಟು ಜನ ಸ್ಕಿಪ್ ಮಾಡಿಕೊಂಡು ಲಾಸ್ಟ್ಗೆ ಬಂದಿದ್ದೀರೋ ದೇವರೇ ಗೊತ್ತಿಲ್ಲ. ಬಟ್ ಇವತ್ತಿನ ಮ್ಯಾಚಲ್ಲಿ ಏನಪ್ಪ ಅಂತಂದರೆ ಟಾಸ್ನ ಆಸ್ಟ್ರೇಲಿಯಾ ಗೆಲ್ಲುತ್ತೆ ಹಾಗೂ ಮ್ಯಾಚ್ನ ಕೂಡ ಆಸ್ಟ್ರೇಲಿಯಾ ಗೆಲ್ಲುತ್ತೆ. ಇವತ್ತು ಅಫ್ಘಾನಿಸ್ತಾನ ಆಲ್ ಔಟ್ ಆಗೋ ಚಾನ್ಸಸ್ 90% ಇದೆ. ಆ್ಯಂಡ್ ಇವತ್ತಿನ ಮ್ಯಾಚಲ್ಲಿ ಎಷ್ಟು ವಿಕೆಟ್ ಟೇಕರ್ ಆಗಿ ದ್ವಾಶಿ ಅಥವಾ ಎಲ್ಲಿಸ್ ಇಬ್ಬರಲ್ಲಿ ಯಾರೊಬ್ಬರು ಬರ್ತಾರೆ. ಇನ್ನು ಸೆಂಚುರಿ ಹೊಡೆಯೋ ವಿಷಯಕ್ಕೆ ಬಂದರೆ ಅಥವಾ ಒಂದು ಒಳ್ಳೆ ಹ್ಯೂಜ್ ಸ್ಕೋರ್ನ ಸೆಟ್ ಮಾಡೋದು ವಿಷಯಕ್ಕೆ ಆಸ್ಟ್ರೇಲಿಯಾದ ಬಂದರೆ ಸ್ನೇಹಿತರೆ 320+ ಇವತ್ತು ಸ್ಕೋರ್ನ ಡೆಫಿನೆಟ್ಲಿ ಹೊಡಿತಾರೆ. ಆ್ಯಂಡ್ ಏನಪ್ಪ ಅಂತ ಹೇಳಿದ್ರೆ ಇದರಲ್ಲಿ ಟ್ರಾವಿಸ್ ಹೆಡ್, ಸ್ಮಿತ್ ಹಾಗೂ ಲೆಬುಸ್, ಹಿಂಗಿಸ್ ಇವರು 4 ಜನ ಶಾರ್ಟ್. ಇವರು 4 ಜನದಲ್ಲಿ ಯಾರಾದರೂ ಇಬ್ಬರು ಸೆಂಚುರಿ ಹೊಡೆಯೋ ಚಾನ್ಸಸ್ ಇದೆ. ಆ್ಯಂಡ್ ಅದರಲ್ಲಿ ಒಬ್ಬರಂತೂ ಡೆಫಿನೆಟ್ಲಿ ಹೊಡಿತಾರೆ, ಅದಂತೂ ಪಕ್ಕಾ ಸ್ನೇಹಿತರೆ. ಸೊ ನನ್ನ ಪ್ರಿಡಿಕ್ಷನ್ ಎಷ್ಟು, ನೀವು ಕನ್ನಡದವರಿಗೆ ಎಷ್ಟು ಸಪೋರ್ಟ್ ಮಾಡ್ತೀರಾ ಗೊತ್ತಿಲ್ಲ. ಇದೇನ ಹಿಂದಿಯವ್ರು ಹೇಳಿದ್ರೆ ಕಣ್ಣು ಬಾಯಿ ಮುಚ್ಕೊಂಡು ಬಿಟ್ಕೊಂಡು ಎಲ್ಲ ಕೊನೆ ತನಕ ನೋಡ್ತೀರಾ. ಇದರಲ್ಲಿ ಎಷ್ಟು ಜನ ಸ್ಕಿಪ್ ಮಾಡ್ಕೊಂಡು ಕೊನೆ ತನಕ ಬಂದಿರೋ ಗೊತ್ತಿಲ್ಲ. ಸೊ ನನ್ನ ಎಫರ್ಟ್ನ ನಾನು ಹಾಕ್ತಾಯಿದ್ದೀನಿ. ಸೊ ಸಪೋರ್ಟ್ ಮಾಡೋದು ಬಿಡೋದು ನಿಮಗೆ ಬಿಟ್ಟಿದ್ದು. ಬಿಕಾಸ್ ಕನ್ನಡದಲ್ಲಿ ಯಾವುದೇ ಫ್ಯಾಂಟಸಿ ಚಾನಲ್ಗಳಿಲ್ಲ, ಹಾಗೂ ಪ್ರಿಡಿಕ್ಷನ್ ಚಾನಲ್ಗಳು ಯಾವುದೇ ಇಲ್ಲ ನನಗೆ ಗೊತ್ತಿರೋ ಪ್ರಕಾರ. ಸೊ ನಿಮ್ಮ ಸಪೋರ್ಟ್ ಚೆನ್ನಾಗಿದ್ರೆ ನಾನು ಕೂಡ ನನ್ನ ಎಫರ್ಟ್ನ ಮೀರಿ ಇನ್ನೂ ಚೆನ್ನಾಗಿ ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಸ್ನೇಹಿತರೆ. ಐ ಹೋಪ್ ನಾನು ಮಾಡಿರೋ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ಹಾಗೂ ನಾನು ಕೊಟ್ಟಿರೋ ಡ್ರೀಮ್ 11 ಟೀಮ್ ಅನಾಲಿಸಿಸ್ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಸ್ನೇಹಿತರೆ, ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಲೈಕ್, ಒಂದು ಸಬ್ಸ್ಕ್ರೈಬ್ ನಮಗೆ ವಿಡಿಯೋನ ಮಾಡೋಕ್ಕೆ ಮೋಟಿವೇಶನ್ ಆಗುತ್ತೆ ಸ್ನೇಹಿತರೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಸ್ನೇಹಿತರೆ. ಎಲ್ಲರಿಗೂ ಶುಭವಾಗಲಿ. ಜೈ ಶ್ರೀರಾಮ್.